ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ 1241ರ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕದ ಬಹುದೊಡ್ಡ ಕೂಗಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಉದ್ಯಮಿಗಳು ಬರ್ತಾ ಇಲ್ಲ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ ಅಂತೇಳಿ. ಸಾಕಷ್ಟು ಇಲ್ಲಿ ಜಾಗ ಇದ್ದರೂ ಕೂಡ, ಟ್ಯಾಲೆಂಟ್ ಅವೈಲೇಬಲ್ ಇದ್ದರೂ ಕೂಡ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ನಾವೆಲ್ಲ ಗೊತ್ತಾಗಿದೆ. ಈಗ ದೇವನಹಳ್ಳಿ ಹತ್ರ ಏನು ಏರೋಸ್ಪೇಸ್ ಪಾರ್ಕ್ ಗೌರ್ಮೆಂಟ್ ಮಾಡ್ಬೇಕಂತ ಮಾಡಿತ್ತು, ಅದಕ್ಕೆ ಅಲ್ಲಿಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಲ್ಲಿ ಮಾಡಬೇಕಾದಂಥ ಏರೋಸ್ಪೇಸ್ ಪಾರ್ಕ್ ಮಾಡ್ತಾ ಇಲ್ಲ ಈಗ ಅಲ್ಲಿ. ಹಾಗಾಗಿ ಅದೇ ರೀತಿ ಡಿಫೆನ್ಸ್ ಪಾರ್ಕ್ ಕೂಡ ಕರ್ನಾಟಕದಲ್ಲಿ 3 ಜಾಗದಲ್ಲಿ ಡಿಫೆನ್ಸ್ ಪಾರ್ಕ್ ಮಾಡ್ಬೇಕಂತೇಳಿ ಮಾನ್ಯ ಘನತೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ ಅಂಥೇಳಿ, ಅಂದರೆ ಪ್ರಪೋಸಲ್ ಕಳಿಸಿದೆ ಅಂತ ನಾನು ಕೇಳಿಪಟ್ಟಿದ್ದೇನೆ. ಹಾಗಾಗಿ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮವರೇ ಆದ ಉತ್ತರ ಕರ್ನಾಟಕದವರೇ ಆದ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರುವಂಥ ಮಂತ್ರಿಗಳಾದ ಶ್ರೀ ಪಾಟೀಲ್ ಅವರಿಗೆ ನಾವು ಮಾಡ್ಕೊಳ್ಳೋ ವಿನಂತಿ ಏನಂತಂದರೆ, ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕು ಇದು ಬೆಳಗಾಂದಿಂದ ಹುಬ್ಬಳ್ಳಿ ಧಾರವಾಡದ ನಡುವೆ ಏನು ಜಾಗ ಐತಿ, ಈ ಭಾಗದಲ್ಲಿ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕ್ ಮಾಡಿರಿ. ಮತ್ತು 3 ಜಾಗದಲ್ಲಿ ನೀವು ಡಿಫೆನ್ಸ್ ಪಾರ್ಕ್ ಮಾಡ್ತೇವಂತೆ ಸೆಂಟ್ರಲ್ ಗೌರ್ಮೆಂಟಿಗೆ ಹೋದ್ರೆ ಅವ್ರು ಎಲ್ಲೂ ಕೊಡೋದಿಲ್ಲ. ಅವ್ರು ಒಂದೇ ಕಡೆ ಎಲ್ಲರೂ ನಾವು ಪ್ರಪೋಸಲ್ ಕೇಳಿದ್ರೆ ಕೊಡ್ತಾರೆ. ಹಾಗಾಗಿ ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನೀವು ಕೋಲಾರದಲ್ಲಿ ಒಯ್ದಿರಿ. ಅಟ್ಲೀಸ್ಟ್ ಇಲ್ಲರಿ ಏರೋಸ್ಪೇಸ್ ಪಾರ್ಕರೇ ಇಲ್ಲೇ ಡಿಫೆನ್ಸ್ ಪಾರ್ಕರೇ ನಮಗೆ ಈ ಭಾಗದಲ್ಲಿ ಕೊಟ್ಟರೆ ಉತ್ತರ ಕರ್ನಾಟಕಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಕೈತಿ. ಹಾಗಾಗಿ ನಾನು ಘನತೆ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದಂತಂದ್ರೆ, ಇದಕ್ಕೆ ನೀವು ಪೂರಕ ಹೆಜ್ಜೆ ಅಂತ ತೆಗೆದುಕೊಳ್ರಿ. ಹಿಂದೆ ನಮ್ಮ ಅರವಿಂದ್ ದೇಶಪಾಂಡೆ ಸಾಹೇಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಕ್ಕೆ ಅವಾಗ ಟಾಟಾ ಇಲ್ಲಿ ಬಂದು ಜಯೇಶ್ ಪಟೇಲ್ರು, ಅರವಿಂದ್ ದೇಶಪಾಂಡೆ ಆ ರೀತಿ ಈಗೂ ಕೂಡ ಆ ರೀತಿಯ ಪ್ರಶ್ನೆ ನಮ್ಗೆ ಆ ಏರೋಸ್ಪೇಸ್ ಇಂಡಸ್ಟ್ರಿಯನ್ನು ಇಲ್ಲಿ ಮಂತ್ರಿ ಉತ್ತರ ಕೊಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದನೇದ್ದು, ಈಗ ನಾವು ಅವರೇನು ಪ್ರಶ್ನೆ ಕೇಳಿದ್ರು, ದೇವನಹಳ್ಳಿ ತಾಲೂಕಿನಲ್ಲಿ ಇವತ್ತು ಅಲ್ಲಿ ರೈತರ ಒಂದು ಇದು ಆಗಿ ಒಂದು ಸ್ಪೆಷಲ್ ಕೇಸ್ ಅಂಥೇಳಿ ಅಲ್ಲಿ ಒಂದು ನಿರ್ಧಾರ ಮಾಡಿ ಅಲ್ಲಿ ಆ ಭೂ ಸ್ವಾಧೀನ ಕೈ ಬಿಟ್ಟಿದ್ದೀವಿ. ಅಲ್ಲಿ ಅಗ್ರಿಕಲ್ಚರ್ ಝೋನ್ ಆಗಿ ಅದನ್ನು ಮುಂದುವರ್ಸ್ಕೊಂಡೋಗಿದ್ದೀವಿ. ಅದರರ್ಥ ಡಿಫೆನ್ಸ್ ಕಾರಿಡಾರು ಈಗ ಏನಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇಡೀ ದೇಶದಲ್ಲಿ ನಮ್ಮದು 65% ಆಫ್ ದ ಕಾಂಟ್ರಿಬ್ಯೂಷನ್ ಇನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಈಸ್ ಫ್ರಮ್ ಕರ್ನಾಟಕ. ನಮ್ಮ ರಾಜ್ಯದ್ದು 65%. ಇದಲ್ಲದೆ ಜಾಗತಿಕವಾಗಿ ವಿ ಆರ್ ಕನ್ಸಿಡರ್ಡ್ ಇನ್ ಫೈನಾನ್ಷಿಯಲ್ ಟೈಮ್ಸ್ ಆ್ಯಸ್ ದ 3rd ಲಾರ್ಜೆಸ್ಟ್ ಇಕೋಸಿಸ್ಟಮ್ ಅಂಥೇಳಿ. ಅಲ್ಲಿ ಇವತ್ತು ಆ ದೇವನಹಳ್ಳಿ ಇದು ಆದರೆ ಅಲ್ಲಿ ಮುಂದೆ ಏರೋಸ್ಪೇಸ್ ಅಲ್ಲಿ ಡಿಮ್ಯಾಂಡ್ ಬೆಂಗಳೂರಿನಲ್ಲಿ ಕೋಲಾರ ಸುತ್ತಮುತ್ತ ಆ ಡಿಮ್ಯಾಂಡ್ ಏರೋಸ್ಪೇಸಿಗೆ ದಿನ ಬರ್ತಾ ಇದೆ. ಅದನ್ನು ಕೊಡ್ತೀವಿ, ಅದ್ರಾಗ ಪ್ರಶ್ನೆ ಬಂದಿಲ್ಲ. ಜಸ್ಟ್ ಬಿಕಾಸ್ ಆಫ್ ಒನ್ ಪಾರ್ಸಲ್ಲು ನಮ್ಗೆ ಇದು ಆಗಿದೆ ಅಂದ್ರೆ ಅಲ್ಲಿ ಹಿನ್ನಡೆ ಆಗ್ತದಂತಲ್ಲ, ಅಲ್ಲಿ ನಾವು ಕೊಡುವಂಥದ್ದು ಅದು ಒಂದು ಸೆಪರೇಟ್ ಇಶ್ಯೂ. ಇಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವ ಸದಸ್ಯರು ಹೇಳಿದಾಗೆ ಈಗ ಈ ಹುಬ್ಬಳ್ಳಿ ಧಾರವಾಡ ಬೆಲ್ಗಾಮು, ವಿಶೇಷವಾಗಿ ಬೆಲ್ಗಾಮ್ನಲ್ಲಿ ಈ ಇಕೋಸಿಸ್ಟಮಿಗೆ ಬೆಳೀತಾ ಇದೆ. ಯಾಕಂದರೆ ಅದಕ್ಕೆ ನಾವು ವಿ ಶುಡ್ ಕಾಂಗ್ರ್ಯಾಚುಲೇಟ್ ನಿಮ್ಮ ಅರವಿಂದ್ ಬೆಳ್ಳಿಗೇರಿ. ಇಕಸ್ ಬಂದ ಮೇಲೆ ಪ್ರೈವೇಟ್ SEZ ಒಂದು ಪ್ರೈವೇಟ್ ಏರೋಸ್ಪೇಸ್ ಪಾರ್ಕ್ ಮಾಡಿದ್ದಾರೆ. ಆ್ಯಂಡ್ ಅರವಿಂದ್ ಬೆಳ್ಳಿಗೇರಿ ಅವ್ರ ಪ್ರೈವೇಟ್ ಸ್ಪೇಸ್ ಏರೋಸಿನ ಇಕಸ್ ಇದೆಯಲ್ಲ, ಇವತ್ತು ಅವರು ಎಲ್ಲ ಬೋಯಿಂಗು, ಏರ್ ಬಸ್ಸು, ಲಾಕಿಡ್ ಮಾರ್ಟಿನು ಎಲ್ಲ ಕಡೆಯೂ ಇವತ್ತು ದಿವಸ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಆ ಒಂದು ಎಕೋಸಿಸ್ಟಮ್ ಇವತ್ತು ದಿವಸ ಬೆಳೀತದೆ. ತಾವು ಹೇಳಿದಾಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿನಲ್ಲಿ ಇದು ಮಾಡಲಿಕ್ಕೆ ಈಗಾಗಲೇ ನಮ್ಗೆ ಉತ್ತರ ಕೊಟ್ಟಿದ್ದೀನಿ. ಇಲ್ಲಿ ನಾವು ಏನು ಬ್ಯಾಂಗ್ಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಏನು ಮಾಡ್ತಾ ಇದ್ದೇವಲ್ಲ, ಅಲ್ಲಿ ಸುಮಾರು 3000 ಎಕರೆ ಅಲ್ಲಿ ನಾವು ನಿಮಗೆ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ದ ಯಾರು ಇಂಡಸ್ಟ್ರೀಸ್ ಬರ್ತಾರೆ ಅಥವಾ ಯಾರು ನಿಮ್ಮ ವೆಂಡರ್ಸ್ ಬರ್ತಾರೆ, ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬರ್ತದೆ, ಅಲ್ಲಿ ಕೂಡ ಇವತ್ತು ನಾವು ಕೊಡ್ತೀವಿ. ಇನ್ನು ಬೆಳಗಾಂನಲ್ಲಿ ಏನಾಗಿದೆ ಸನ್ಮಾನ್ಯ, ನಮಗೆ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲ, ಇಂಡಸ್ಟ್ರಿಯಲ್ ಲ್ಯಾಂಡ್ ಅವೈಲೇಬಲ್ ಇಲ್ಲ. ನಾನು ಮೊನ್ನೆ ಪುಣೆಗೆ ಹೋಗಿ ಒಂದು ರೋಡ್ ಶೋ ಮಾಡಿದಾಗ ಮತ್ತು ಎಲ್ಲರನ್ನೂ ಭೇಟಿ ಆದಾಗ ಈಗ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಅವರು ಕೂಡ ನಮಗೆ ಬೆಳಗಾಂನಾಗ ಜಾಗ ಕೊಡಿ, ನಾವೊಂದು ಇಂಡಸ್ಟ್ರಿಯನ್ನು ಮಾಡ್ತೀವಿ ಅಂತ. ನಮಗೆ ಸಹ ಜಾಗ ಇಲ್ಲ ಇಲ್ಲಿ. ಹೀಗಾಗಿ ನಾನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀನಿ. ಸೊ ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು
ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ದೀವಿ. ನಮ್ಮ ಸ್ಪೆಷಲ್ DC ಅವರು ಬಂದು ಒಂದು ಲ್ಯಾಂಡನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಇವತ್ತು ದಿವಸ ನಾವು ಬೆಲ್ಗಾಮ್ನಲ್ಲಿ ಕೂಡ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಈಗ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಯಲ್ ಪಾರ್ಕ್ ಬೆಲ್ಗಾಮ್ನಾಗ ಇಲ್ಲಿವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ. ಕಣಗಲ್ ಇವತ್ತು ದಿವಸ ಇದೆ, ಬಾರ್ಡರ್ನಲ್ಲಿದೆ. ಬಟ್ ಲೋಕಲಿ ಇಲ್ಲಿ ಬೆಲ್ಗಾಮ್ ಹತ್ತಿರ ಕೇಳುವಂಥದ್ದಕ್ಕೆ ಲ್ಯಾಂಡ್ ಇರಲ್ಲ. ಅದಕ್ಕೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ನ ಕೂಡ ನಾವು ಈಗ ಈ ವಾರದಲ್ಲಿ ಎಲ್ಲನೂ ಕೂಡ ಇದು ಮಾಡಿದ್ದೀವಿ. ಬಹುಶಃ ಅದು ಮಟೀರಿಯಲೈಸ್ ಆಗ್ತದೆ, ಅದು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಡಿಫೆನ್ಸ್ ಕಾರಿಡಾರ್ ಇದನ್ನು ನಾನು ಬಂದಾಗ ಸ್ಟಾರ್ಟ್ ಮಾಡಿದ್ದು ಡಿಮ್ಯಾಂಡು ಫಾರ್ ಕೈಂಡ್ ಇನ್ಫಾರ್ಮೇಷನ್. ನಾನು ಕೇಳಿ ಒಂದು ನಿಮಿಷ, ನಾನು 2014 ಮಾಡಿದ್ದೆ, ಆಗಿಲ್ಲ ಮತ್ತೆ ಮಾಡಲಿಲ್ಲಲ್ಲ. ಮತ್ತೆ 2014ರಿಂದ ಡಿಮಾಂಡ್ ಅವಾಗ ಮಾಡಿದ್ವಿ, ಅವಾಗ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. 2014ರಿಂದ ಮತ್ತೆ ಡಿಫೆನ್ಸ್ ಕಾರಿಡಾರ್ ಕೊಡೋರು ಯಾರು? ಕೇಂದ್ರ ಸರ್ಕಾರ. ಪ್ರಯತ್ನದ ಬಗ್ಗೆ ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ನಾವು ಸ್ವತಃ ಡಿಫೆನ್ಸ್ ಮಿನಿಸ್ಟ್ರಿಗೆ ಭೇಟಿಯಾಗಿ ನಾನು ಪ್ರಸ್ತಾವನೆ ಸಲ್ಲಿಸಿದೆ. ಅದನ್ನು ನಮ್ಮ ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ, ತಮಗೂ ಕೂಡ ಗೊತ್ತಿದೆ. ಅವ್ರಿಗೂ ಕೊಟ್ಟು ದಿವಸ ನಮ್ಮಲ್ಲಿ ನಾರ್ತ್ ಕರ್ನಾಟಕದ ಒಂದು ಡಿಫೆನ್ಸ್ ಕಾರಿಡಾರು ಬೆಲ್ಗಾಮ್, ಧಾರವಾಡ ಆ್ಯಂಡ್ ವಿಜಯಪುರ ಈ ಒಂದು ಫುಲ್ ಬೆಲ್ಟನ್ನು ಇದನ್ನು ಮಾಡಲಿ ಅಂತೇಳಿ ಇದು ಮಾಡಿದ್ದೀವಿ. ನಾವು ಅದನ್ನು ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಅವರು ಫಾಲೋಅಪ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಸ್ವತಃನೇ ಇವತ್ತು ದಿವಸ ಬಂದು ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಸಚಿವರು ಭೇಟಿಯಾಗಿ ಈ ಡಿಫೆನ್ಸ್ ಕಾರಿಡಾರ್ ಡಿಮಾಂಡನ್ನು ಮಾಡಿವಿ. ನೀವು ಕೂಡ ಅದನ್ನು ಫಾಲೋಅಪ್ ಮಾಡಿ. ಓಕೆ, ಇದು ಒಂದು. ಇನ್ನು ನ್ಯಾಚುರಲ್ ಆಗಿ ಇಕೋಸಿಸ್ಟಮ್ ಎಲ್ಲ ಏನಿದೆಯಲ್ಲ, ಬೆಂಗಳೂರು ರೂರಲ್ಲು ಅಲ್ಲೆಲ್ಲ ಕಾಲಿನ್ಸು, ಸಾಫ್ರಾ ಎಲ್ಲರೂ ಕೂಡ ಅಲ್ಲೇ ಇದಾವೆ ಒಂದು ಕಡೆನೆ. ಅಲ್ಲಿ ನಾವು ಬೆಂಗಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲಿ ಈಗಾಗಲೇ ಇಕೋಸಿಸ್ಟಮ್ ಇದೆ. ಅಲ್ಲಿ ಈಗಾಗಲೇ ಬರ್ತಾ ಇದ್ದಾವೆ. ಇವನ್ ಏರೋಸ್ಪೇಸ್ ಪಾರ್ಕ್ ಇರಿದ್ರು ಕೂಡ ಬೇರೆ ಪಾರ್ಕ್ಸ್ನಲ್ಲಿ ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ 2 ಝೋನನ್ನು ಮಾಡಿದ್ದೀವಿ. ನಾವು ಕೂಡ ಫಾಲೋಅಪ್ ಮಾಡಿ ಇಲ್ಲಿ ನಿಮ್ಮ ಇದು ಕರೆಕ್ಟಾಗಿದೆ. ಈಗ ನಮ್ಮ ಏಕಸ್ ಬಂದಿರೋದ್ರಿಂದ, ಮತ್ತು ನೀವು ಹೇಳಿದ್ರಿ ನಮ್ಮ ಆರ್ ವಿ ದೇಶಪಾಂಡೆ ಟಾಟಾ ಮಾಡಿದ್ರು, ನಾವು ನೈಡೆಕ್ಗೆ ನೀವು ಬಂದಿದ್ರಿ. ಫ್ಯಾಕ್ಟ್ರೀಸ್ ನೈಡೆಕ್ ಅಂದ್ರೆ ಒಂದು ಬಹಳ ಅತ್ಯಂತ ಜಪಾನ್ ಒಂದು ಶ್ರೇಷ್ಠ ಕಂಪನಿ. ಈಗ ಗ್ಲೋಬಲ್ ಎಲ್ಲ ನಿಮ್ಮ ಡಾಟಾ ಸೆಂಟರ್ಸ್ಗೆ ಅವರು ಇಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಾರೆ. ಅವರು ಕೂಡ ಬೆಲ್ಲದವರು ಬಂದಿದ್ರು, ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ರು. ಹೀಗಾಗಿ ಇಲ್ಲಿ ಇಕೋಸಿಸ್ಟಮ್ ಇದೆ. ಬೆಲ್ಗಾಮ್ನಲ್ಲಿ ಪಾರ್ಕ್ ಜಾಗ ಇರಲಿಲ್ಲ, ಅದು ಪಾರ್ಕನ್ನು ಮಾಡ್ತಾ ಇದ್ದೀವಿ. ಮತ್ತು ಈ CBI ನಿಮ್ಮಲ್ಲೇನು ಈ 3000 ಎಕರೆ ಇದೆಲ್ಲ ಅಲ್ಲಿನೂ ಕೂಡ ಮಾಡ್ತೀವಿ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾರ್ಕ್ ನಾವು ಒಟ್ಟಾಗಿ ಮಾಡ್ತಾ ಇದ್ದೀವಿ. ನೀವು ಕೂಡ ಒಂದು ಸ್ವಲ್ಪ ಸಹಕಾರ ಮಾಡಿರಿ ತಮ್ಮಲ್ಲಿ ವಿನಂತಿಸ್ತೀನಿ. ನಮ್ದು ಒಂದು ಬೇಲೂರಲ್ಲಿ ನೈಡೆಕ್ ಇಂಡಸ್ಟ್ರಿ ಬರ್ಲಿಕ್ಕೆ ನಮ್ಮ ಮಾನ್ಯ ಮಂತ್ರಿಗಳು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ. ಒಂದು ಇಂಡಸ್ಟ್ರಿ ಬಂದೈತಿ, ಅದಕ್ಕೆ ನಾನು ತಮ್ಗೆ ವಂದನೆಗಳನ್ನು ಹೇಳ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಒಂದು ಇಂಡಸ್ಟ್ರಿಯಿಂದ ಒಂದು ಇಡೀ ರೀಜನದ ಉದ್ಧಾರ ಆಗೋದಿಲ್ಲ. ಇವತ್ತು ನಾವು ಇಲ್ಲಿ ಅವ್ರು ಏಕಸ್ದವ್ರು ಒಂದು ಯಾವುದೋ ಒಂದು ಪ್ರೈವೇಟ್ ಎಂಟರ್ಪ್ರೈಸ್ದವರು ಇಲ್ಲೇ ಏರೋಸ್ಪೇಸಿಗೆ ತೊಗೊಂಬರಕ್ಕೆ ಇಂಡಸ್ಟ್ರಿಗಳನ್ನ ತೊಗೊಂಬಂದಾರ ಅಂಥೇಳಿ ಅವ್ರ ಶಕ್ತಿ ಸಾಕಾಗೋದಿಲ್ಲ. ಗೌರ್ಮೆಂಟದ ಇಚ್ಛಾಶಕ್ತಿ ಬೇಕಾಗ್ತದೆ. ಗೌರ್ಮೆಂಟ್ ಐತಲ್ಲಿ ಇಲ್ಲಿ ಕೂಡ ಡಿಫೆನ್ಸ್ ಪಾರ್ಕ್ ಕೇಳಿ, ನೀವು ಬೆಂಗಳೂರಾಗೂ ಡಿಫೆನ್ಸ್ ಪಾರ್ಕ್ ಕೇಳಿದ್ರಂತಂದ್ರೆ ನ್ಯಾಚುರಲಿ ಬೆಂಗಳೂರಿಗೆ ಡಿಫೆನ್ಸ್ ಪಾರ್ಕ್ ಹೋಗ್ತೈತೆ. ನಾನು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಅವ್ರು 3 ಕಡೆ ಕೇಳಿದರೆ ಹೆಂಗ್ರಿ, ನಮ್ಗೆ ಒಂದು ಕಡೆ ಎಲ್ಲರೂ ರಾಜ್ಯದಾಗ ಕೇಳಿದ್ರೆ ಅದಕ್ಕೆ ನಾವು ಮಾಡೋಕ್ಕಾಗ್ತೈತೆ ಅನ್ನುವಂಥ ಅವರು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತಾವು ರಾಜ್ಯದಿಂದ ಒಂದು ಕಡೆ ಅದನ್ನು ನಮ್ಮ ಕಡೆ ಅದನ್ನು ಪ್ರಪೋಸಲ್ ತೊಗೊಂಬರುವಂಥದ್ದು ಮಾಡಿ. ಎರಡನೇದ್ದು, ಒಂದು ನಿಮಿಷ, ಇದಕ್ಕೈತಲ್ಲ ಸ್ಪೆಷಲ್ ಇನ್ಸೆಂಟಿವ್ಸ್ ಏನಾದರೂ ಕೊಡಬೇಕಾಗ್ತೈತಿ. ನಾವು ಸ್ಪೆಷಲ್ ಇನ್ಸೆಂಟಿವ್ಸ್ ಏನು ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿ ತೊಗೊಂಬರಕ್ಕೆ ಸ್ಪೆಷಲ್ ಏನು ಕೊಡಲಿಲ್ಲ ಅಂತಂದ್ರೆ ಯಾವ ರೀತಿ ಆಗ್ತೈತಿ? ಇವತ್ತು ಇಡೀ ದೇಶದಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ನಿಗೆ ಹೆಚ್ಚು ಫೋಕಸ್ ಇರುವಂಥ ಟೈಮ್ದಲ್ಲಿ ಇನ್ನು ನೆಕ್ಸ್ಟ್ 5 ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಸಲಹೆನೆ ಕೊಡ್ತಾ ಇದ್ದಾರೆ. ಸಲಹೆನೆ ಇಂಡಿಜಿನಸ್ ಉತ್ತರ ಕೊಟ್ಟಿದ್ದಾರೆ. ಇಂಡಸ್ಟ್ರೀಸ್ ಡಿಸ್ಕಷನ್ ಬೇಡ ಅದನ್ನ ಫೋಕಸ್ ಮಾಡಿ ನೀವು ಏನಾದ್ರೂ ಸ್ಪೆಷಲ್ ಇನ್ಸೆಂಟಿವ್ ಏನ್ ಕೊಡ್ತಾ ಇದ್ದೀರಿ ಆಯ್ತು ಮಂತ್ರಿ ಅವರೇ. ಒಂದ್ ನಿಮಿಷ, ಹಿಂಗ ಅವಸರ ಮಾಡಿ ಬೆಂಗಳೂರು ಬಿಟ್ಟು ಇಲ್ಲಿ ನಮಗೆ ಇಂಡಸ್ಟ್ರಿ ಬರ್ಬೇಕಂದ್ರೆ ಏನ್ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀರಿ? ಅದನ್ನ ಹೆಂಗೆ ನೀವು ತೊಗೊಂಬರಕ್ಕೆ ಮಾಡ್ತೀರಿ? ಯಾವ ರೀತಿ ಪ್ರಯತ್ನ ಮಾಡ್ತೀರಿ? ನಮಗೆ ಅದನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಬೆಲ್ಲದವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದೆ. ನಮ್ಮಲ್ಲಿ ರಾಜ್ಯದಲ್ಲಿ 3 ಝೋನ್ಸ್ ಇದಾವೆ. ಬೆಂಗಳೂರು ಕಮ್ಸ್ ಇನ್ ದ 3rd ಝೋನ್. ಅರ್ಬನ್ದಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇವತ್ತು ಅಲ್ಲಿ ನಮಗೆ ಇನ್ಸೆಂಟಿವ್ಸ್ ಕೊಡೋದಿಲ್ಲ. ಅರ್ಬನ್ದಲ್ಲಿ ಬ್ಯಾಂಗ್ಳೂರು ರೂರಲ್ ಏನು ಬರ್ತದೆ ಅದು ಆ ಎಲ್ಲ ಭಾಗ ಝೋನ್ 2ದಲ್ಲಿ ಬರ್ತದೆ. ಝೋನ್ 1ನಲ್ಲಿ ಇವತ್ತು ನಾವೆಲ್ಲ ಬರ್ತೀವಿ. ಇಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ, ಹಳೆ ಇಂಡಸ್ಟ್ರಿ ಮೊನ್ನೆ ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಟೈಮ್ನಲ್ಲಿ ನಾವು ಈಗ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಗಬೇಕು ಅಂತೇಳಿ ಅವರು ಆಶಯ ಪಟ್ಟಿದ್ರು.
ಹೊಸ ಇವತ್ತು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ತಂದಿದ್ದೀವಿ, ಕಂಪೇರಿಂಗ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ವಿ ಆರ್ ಬೆಸ್ಟ್ ಆಫ್ ಆಲ್ ದ ಸ್ಟೇಟ್ಸ್. ನಾವು ಭಾಳ ಹೆಮ್ಮೆಯಿಂದ ಇವತ್ತು ಸಹ ಹೇಳ್ತೀನಿ. ಅದ್ರ ಜೊತೆಗೆ ವಿ ಹ್ಯಾವ್ ಅ ಸ್ಪೆಸಿಫಿಕ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾಲಿಸಿ ನಮ್ಮದು. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಮೊನ್ನೆ ಈ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಈಗ ನಾವು ಡಿಸ್ಟ್ರಿಕ್ಟ್ ವೈಸ್ ಇವತ್ತು ಸಹ ಎಲ್ಲ ಇದೆ ಏನಂದರೆ ಸ್ಪೆಷಲ್ ಇನ್ಸೆಂಟಿವ್ಸ್ ಇದ್ದಾವೆ. ನಾವು ಇದನ್ನು ತಾಲೂಕು ವೈಸ್ ಯಾವ ನಂಜುಂಡ ಕಮಿಟಿಯಲ್ಲಿ ಇವತ್ತು ಸಹ ಮೋಸ್ಟ್ ಬ್ಯಾಕ್ವರ್ಡು, ಮೋಸ್ಟ್ ಬ್ಯಾಕ್ವರ್ಡಿಗೆ ಅಡಿಷನಲ್ 5% ಇನ್ಸೆಂಟಿವ್ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳನ್ನ ಒಪ್ಪಿಸಿದ್ದೀವಿ, ನಾವು ಅದಕ್ಕೆ ಪಾಲಿಸಿಯಲ್ಲಿ ತಂದಿದ್ದೀವಿ. ಮೋರ್ ಬ್ಯಾಕ್ವರ್ಡ್ಗೆ ಮತ್ತೆ 3%. ಅಂದರೆ ಏನಾಗ್ತದೆ, ಈಗ ಒಂದು ಇಂಡಸ್ಟ್ರಿ ಬರ್ತದೆ, ಉದಾಹರಣೆ ತಗೊಂಡು ಧಾರವಾಡದ, ಅವರು ಧಾರವಾಡದ ಜಿಲ್ಲಾದಾಗ ಇಲ್ಲೇ ಒಂದು ಕಡೆ ತಗೋತಾರೆ, ಸುತ್ತಮುತ್ತ ಧಾರವಾಡ. ಇವತ್ತು ಹಾವೇರಿಗೆ ಹೋಗಬೇಕು, ಮತ್ತೊಂದು ಕಡೆ ಹೋಗಬೇಕು, ಈ ಥರ ಚಿಕ್ಕೋಡಿಗೆ ಹೋಗಬೇಕು, ಹೀಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಏನು ಮಾಡಿದ್ದೀವಿ, ಆ ತಾಲೂಕು ವೈಸ್ನು ಕೂಡ ನಾವು ಅಲ್ಲಿನೂ ಕೂಡ ಹೋಗ್ಬೇಕು. ಅಮಾಂಗ್ಸ್ ಡಿಸ್ಟ್ರಿಕ್ಟ್ ಮೋರ್ ಆ್ಯಂಡ್ ಮೋಸ್ಟ್ ಬ್ಯಾಕ್ವರ್ಡ್ 3% ಮತ್ತು 5% ಇನ್ಸೆಂಟಿವ್ಸ್ ಮಾಡಿದ್ದೀವಿ. ಇದನ್ನು ಬಿಟ್ಟು ಇನ್ನೂ ಕೂಡ ನನಗೆ ಈಗ ನಾನು ಇದರಲ್ಲಿ ಹೇಳಕ್ಕೆ ಬರೋದಲ್ಲ, ಮುಖ್ಯಮಂತ್ರಿಗಳ ಜೊತೆ ಇನ್ನೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಪ್ರಿಯಾಂಕ್ ಖರ್ಗೆ ಅವರು ಡಿಸ್ಕಸ್ ಮಾಡಿದ್ದೀವಿ. ಇನ್ನೂ ಉಳಿದ ಸಚಿವರದ್ದು ಕೂಡ ಸ್ವಲ್ಪ ಎಲ್ಲ ಡಿಮ್ಯಾಂಡ್ಸ್ ಇದ್ದಾವೆ. ಮುಖ್ಯಮಂತ್ರಿಗಳ ಜೊತೆ ಮಾಡಿ ಉತ್ತರ ಕರ್ನಾಟಕಕ್ಕೆ ಮತ್ತು ನಮಗೆ ಏನು ಇನ್ಸೆಂಟಿವ್ ಅಲ್ಲ, ಇನ್ಸೆಂಟಿವ್ ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಇದೆ, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಪಾಲಿಸಿ ಇದೆ, ಹಿಂದೆ EV ಪಾಲಿಸಿ ಇತ್ತು, EV ಪಾಲಿಸಿ ಇತ್ತು. ಈಗ ಅದನ್ನು ನಾವು ಚೇಂಜ್ ಮಾಡಿ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಮಾಡಿದ್ದೀವಿ. ಕ್ಲೀನ್ ಮೊಬಿಲಿಟಿ ಅಂತ ನಿಮ್ಗೆ ಗೊತ್ತಿದೆ, ಆಸ್ ಇಂಡಸ್ಟ್ರಿಯಲಿಸ್ಟು ನಿಮ್ಮ ಬಿಸ್ನೆಸ್ನ ಇರೋದ್ರಿಂದ ಇನ್ಕ್ಲೂಡಿಂಗ್ ಆಲ್ ದ ಎಲ್ಲರೂ ಹಾಕೊಂಡು ಮಾಡಿದ್ದೀವಿ. ಈಗ ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು ಚರ್ಚೆ ಬೇಡ, ಲಿಖಿತ ಮೂಲಕ ಉತ್ತರ. ಮಂತ್ರಿಗಳೇ ಕೂತ್ಕೊಳ್ಳಿ, ಮಂತ್ರಿ ಅವರೇ ಮಂತ್ರಿಗಳೇ ಕೂತ್ಕೊಳ್ಳಿ, ಇಲ್ಲಿ ಚರ್ಚೆ ಬೇಡ. ಒಂದು ನೈಡೇಕ್ ಮಂತ್ರಿಗಳೇ ಅವತ್ತೇ ಹೇಳಿದ್ದೀನಿ, 20 ಜಪನೀಸ್ ಮಂತ್ರಿಗಳೇ ಕೂತ್ಕೊಂಡು ಚರ್ಚೆ ಬೇಡ. ಚರ್ಚೆ ಮಾಡಿ ಹೇಳ್ಬೇಕಿತ್ತು. ನಿಮ್ಮನ್ನ ನೆನೆಸುವಂಗ ಲಿಖಿತ ಮೂಲಕ ಉತ್ತರಿಸ ಪ್ರಶ್ನೆಗಳು ಬೆಲ್ಲದವ್ರೆ, ಬೆಲ್ಲದ್